ಡರ್ಟಿ ಸೀಕ್ರೆಟ್. ಇಷ್ಟೇ ಮುಚ್ಚಳ ಹಾಕ್ಬೇಕು, ಇಷ್ಟೇ ನೀರು ಹಾಕ್ಬೇಕಂತ ಹಾಕ್ಬಿಟ್ಟು ಟಾರ್ಪಲ್ ಹಾಕಿ ಮುಚ್ಚಬೇಕು. ಕೆಟ್ಟ ಪಾಯ್ಸನ್ ಅದು. ಅಕಸ್ಮಾತ್ ಏನಾದ್ರು ಮನೆ ಸುತ್ತಮುತ್ತ ಅದು ಹಾಕಿದ್ರೆ ಎಬ್ಬಾವ್ ಸಮೇತ ಬರೋದಿಲ್ಲ. ಸ್ನೇಹಿತರೆ, ಇವತ್ತಿನ ಡರ್ಟಿ ಫುಡ್ ಸೀಕ್ರೆಟ್ ಅಲ್ಲಿ ನಾನು ಬಣ್ಣ ಬಯಲು ಮಾಡ ಹೊರಟಿರುವ ಡರ್ಟಿ ಸೀಕ್ರೆಟ್ ಅನ್ನ ಹೇಳಿ ಹೊರಟಿರುವಂತಹ ಹಣ್ಣು ಯಾವುದು ಗೊತ್ತಾ? ಬಾಳೆಹಣ್ಣು, ಕದಲಿ ಫಲ. ನಿಮ್ಗೆ ಅನ್ಸ್ಬೋದು ಬಾಳೆಹಣ್ಣಲ್ಲಿ ಅದೆಂಥ ಡರ್ಟಿ ಸೀಕ್ರೆಟ್ ಇದೆ ಅಂತ. ಖಂಡಿತವಾಗ್ಲೂ ಇದೆ. ಈಗಿನ ವಿಷಾಹಾರ ಮಾಫಿಯಾ ಬಾಳೆಹಣ್ಣನ್ನು ಬಿಟ್ಟಿಲ್ಲ. ಹಾಗಾಗಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ, ಮುದುಕರಿಗೆ, ಅನಾರೋಗ್ಯ ಪೀಡಿತರಿಗೆ ಅಥವಾ ನಾವೇ ಆ ಹಣ್ಣು ತಿನ್ನೋ ಮುಂಚೆ ಈ ಎಪಿಸೋಡನ್ನು ತಪ್ಪದೆ ನೋಡಿ. ಯಾಕಂದರೆ ಇವತ್ತು ನಾನು ಬಯಲು ಮಾಡ್ತೀನಿ ಬಾಳೆಹಣ್ಣಿನ ಒಳಗಿನ ಡರ್ಟಿ ಫುಡ್ ಸೀಕ್ರೆಟ್ ಅನ್ನ. ಬಾಳೆಹಣ್ಣು ಪ್ರಿಯರಿಗೊಂದು ಶಾಕಿಂಗ್ ನ್ಯೂಸ್. ಬಾಳೆಹಣ್ಣನ್ನು ಬಿಟ್ಟಿಲ್ಲ ವಿಷಾಹಾರ ಮಾಫಿಯಾ. ಬಾಳೆಹಣ್ಣಲ್ಲೂ ಇದೆ ಡರ್ಟಿ ಸೀಕ್ರೆಟ್. ಇಷ್ಟೇ ಮುಚ್ಚಳ ಹಾಕ್ಬೇಕು, ಇಷ್ಟೇ ನೀರು ಹಾಕ್ಬೇಕಂತ ಹಾಕ್ಬಿಟ್ಟು ಟಾರ್ಪಲ್ ಹಾಕಿ ಮುಚ್ಚಬೇಕು. ಬಾಳೆನ ಹಣ್ಣು ಮಾಡಕ್ಕೆ ಬಳಸ್ತಾರೆ ಈ ಕಾರ್ಕೋಟಕ ವಿಷ. ಬೇಗ ಹಣ್ಣಾಗಬೇಕು, ಅದಕ್ಕೆ ಏನೋ ಮಿಕ್ಸ್ ಮಾಡ್ತಾರೆ. ಅದು ಅಲ್ಲಿ ಔಷಧಿ ಅಂಗಡಿ ಹೋಗ್ತಾರೆ. 150 ರೂಪಾಯಿ 100 ಕೆಟ್ಟ ಪಾಯ್ಸನ್ ಅದು. ಅಕಸ್ಮಾತ್ ಏನಾದ್ರು ಮನೆ ಸುತ್ತಮುತ್ತ ಅದು ಹಾಕಿದ್ರೆ ಎಬ್ಬಾವ್ ಸಮೇತ ಬರೋದಿಲ್ಲ. ಬಾಳೆಹಣ್ಣು ಯಾರಿಗಿಷ್ಟ ಇಲ್ಲ ಹೇಳಿ? ಅದು ಬಡವನಿರ್ಲಿ ಶ್ರೀಮಂತನಿರ್ಲಿ, ಪ್ರತಿಯೊಬ್ರು ಬಾಳೆಹಣ್ಣು ತಿಂದವರೇ. ಬಾಳೆಹಣ್ಣನ್ನ 6 ತಿಂಗಳ ಮಗುವಿನಿಂದಲೇ ನಾವು ತಿನ್ನಿಸಲು ಪ್ರಾರಂಭಿಸ್ತೀವಿ. ಕೆಲವರಿಗೆ ನಿತ್ಯ ಬಾಳೆಹಣ್ಣು ಬೇಕೇ ಬೇಕು, ಇಲ್ಲದಿದ್ರೆ ಏನೂ ಕಳಕೊಂಡ ಅನುಭವ. ನಮ್ಮ ದೇಶದಲ್ಲಿ ಬಾಳೆಹಣ್ಣಿನ ಬಳಕೆ ಅತಿ ಹೆಚ್ಚು ಮಾಡಲಾಗುತ್ತೆ. ದೇವರ ಪೂಜೆಯಿಂದ ಹಿಡಿದು ತಿಥಿಯವರೆಗೂ ಪ್ರತಿಯೊಂದು ಕಾರ್ಯಗಳಿಗೂ ಬಾಳೆಹಣ್ಣು ಬೇಕೇ ಬೇಕು. ಬಾಳೆಹಣ್ಣು ಇಲ್ದಿದ್ರೆ ಆ ಕಾರ್ಯಕ್ರಮ ಅಪೂರ್ಣ ಅನಿಸುತ್ತೆ. ಅಷ್ಟು ಬಾಳೆಹಣ್ಣಿನ ಬಳಕೆ ನಮ್ಮಲ್ಲಿದೆ. ಅಲ್ಲದೆ ನಮ್ಮಲ್ಲಿ ಇತರೆ ಹಣ್ಣುಗಳಿಗಿಂತ ಬಾಳೆಹಣ್ಣಿನ ಸೇವನೆಯೇ ಅತಿ ಹೆಚ್ಚು. ನಿಮಗೊಂದು ಶಾಕಿಂಗ್ ನ್ಯೂಸ್ ಕೊಡ್ತೀನಿ. ಅದೇನಂದ್ರೆ, ಕರುನಾಡಲ್ಲಿ ಬಾಳೆಹಣ್ಣಿಗೆ ಹಾಕ್ತಿದ್ದಾರೆ ಅಪಾಯಕಾರಿ ರಾಸಾಯನಿಕ ಪದಾರ್ಥ. ಬಾಳೆ ಕೊನೆಯನ್ನ ಹಣ್ಣು ಮಾಡಲು ವಿಷಕಾರಿ ಕೆಮಿಕಲ್ ಬಳಸ್ತಿದ್ದಾರೆ. ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ನಿಷೇಧಿತ ರಾಸಾಯನಿಕಗಳನ್ನು ಬಳಸಿ ಬಾಳೆಹಣ್ಣನ್ನ ಮಾಗಿಸ್ತಿದ್ದಾರೆ ಅನ್ನೋ ವಿಚಾರ ವಿಜಯ್ ಟೈಮ್ಸ್ ತಂಡಕ್ಕೆ ಸಿಕ್ತು. ಇವ್ರು ಎಂತ ಮಾಫಿಯಾಗಳಂತಂದ್ರೆ, ಇವರು ದುರಾಸೆಗೆ, ಇವ್ರ ಆಸ್ತಿ ಸಂಪಾದನೆ ಮಾಡ್ಕೊಂಬಕ್ಕೆ, ಇವ್ರ ಮಕ್ಕಳು ಮರಿ ಚೆನ್ನಾಗಿರೋದಕ್ಕೆ ಅದಕ್ಕೆ ಇತ್ರೇಲ್ ಅಂತ ಒಂದು ಕೆಮಿಕಲ್ನ ಪಾಯ್ಸನ್, ಅದು ವೆರಿ ಡೇಂಜರ್ ಪಾಯ್ಸನ್. ಅಂಥ ಪಾಯ್ಸನ್ನ ಗೆದ್ದುಬಿಟ್ಟು ಹಣ್ಣು ಮಾಡಿ ಇವತ್ತು 4 ತಿಂಗಳು ಮಗುವಿನಿಂದ ಹಿಡಿದು 80 ವರ್ಷದ ವೃದ್ಧರವರೆಗೂ ತಿನ್ನಿಸ್ತಾರಲ್ಲ, ಇದು ಯಾವ ಕರ್ಮ ಇದು? ಆಮೇಲೆ ಈ ಸಮಾಜ ಯಾಕೆ ಸುಮ್ಕೆ ಐತೆ ನೋಡ್ಕೊಂಡು, ಅಧಿಕಾರಿಗಳು ಯಾಕೆ ಸುಮ್ಕೆ ಇದ್ದಾರೆ, ಆಹಾರ ಇಲಾಖೆ ಯಾಕೆ ಸುಮ್ಕೆ ಐತೆ? ಮಕ್ಕಳಿಗೆ ಬಾಳೆಹಣ್ಣು ತಿನ್ನಿಸುವ ಮುನ್ನ ಎಚ್ಚರ. ಆಹಾರ ಸುರಕ್ಷತಾ ಕಾಯ್ದೆಯ ನಿಯಮಗಳನ್ನು ಉಲ್ಲಂಘಿಸಿ ಈ ರಾಸಾಯನಿಕಗಳನ್ನ ಬಳಸ್ತಿದ್ದಾರೆ. ಕರುನಾಡಿನ ಉದ್ದಕ್ಕೂ ಇದರ ಬಳಕೆ ಅವ್ಯಾಹತವಾಗಿ ನಡೆಯುತ್ತಿದೆ. ಪ್ರತಿ ಬಾಳೆಹಣ್ಣು ಮಂಡಿಗಳಲ್ಲಿ ಇದನ್ನೇ ಬಳಸಲಾಗ್ತಿದೆ. ರೈತರು ಕೂಡ ಈ ರಾಸಾಯನಿಕಗಳನ್ನ ಬಳಸಿ ಮನುಕುಲಕ್ಕೆ ಕಂಟಕ ತರ್ತಿದ್ದಾರೆ ಅನ್ನೋ ಆತಂಕಕಾರಿ ಮಾಹಿತಿ ಸಿಕ್ತು. ಕೆಮಿಕಲ್ಗಳನ್ನ ಹಾಕಿ, ಈ ರೀತಿಯಾದ ವಿಷಗಳನ್ನ ಹಾಕಿ ನಮಗೆ ತಿನ್ನಿಸ್ತಾರಲ್ಲ. ನಮ್ದು ಯಾವ ಕರ್ಮ? ನಾವು ಏನು ಮಾಡಿದ್ದೀವಿ? ಜನಗಳು 3 ತಿಂಗಳು ಮಗುಗೆ ತಿನ್ನಿಸ್ತಾರಲ್ರಿ, ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. 3 ತಿಂಗಳು ಮಗು ತಿನ್ನುತ್ತೆ, ಜೀರ್ಣ ಆಗಲಿಲ್ಲ ಅಂದರೆ ಮಕ್ಕಳಿಗೆ ಒಂದು ಪುಟ್ಬಾಳೆ ಒಂದಿಷ್ಟು ತಿನ್ನಿಸ್ತಾರೆ ಮಕ್ಕಳಿಗೆ. ಇವ್ರು ಅರ್ಥ ಮಾಡ್ಕೋಬೇಕು, ಪಾಯ್ಸನ್ ಕೊಡ್ತಾ ಇದೀವಿ ನಾವು ಕೊಡಬಾರ್ದು. ಅವ್ರ ಮಕ್ಕಳು ಇದನ್ನು ತಿಂಬಲ್ಲ. ಈ ವಿಚಾರವನ್ನು ನಮ್ಮ ಕರುನಾಡಿನ ಮಂದಿಗೆ ತಿಳಿಸಲೇಬೇಕು. ಜನರಲ್ಲಿ ಜಾಗೃತಿ ಮೂಡಿಸಲೇಬೇಕು. ಆಹಾರ ಸುರಕ್ಷತಾ ಅಧಿಕಾರಿಗಳ ಕಣ್ಣು ಕಿವಿ ತೆರೆಸಬೇಕು. ಈ ಮಾಫಿಯಾಕ್ಕೆ ಬ್ರೇಕ್ ಹಾಕಿಸಬೇಕು ಅಂತ ನಿರ್ಧರಿಸಿದ ವಿಜಯ್ ಟೈಮ್ಸ್ ತಂಡ ವಿಷ ಆಹಾರ ಮಾಫಿಯಾದ ಬೇಟೆಗೆ ಹೊರಟಿತು. ವಿಜಯ್ ಟೈಮ್ಸ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಕಟು ಸತ್ಯ ಬಯಲು. ಬಾಳೆಹಣ್ಣಿನ ವಿಷ ರಹಸ್ಯ ಅರಿಯಲು ನಮ್ಮ ತಂಡ ಅನೇಕ ಬಾಳೆಹಣ್ಣು ಮಂಡಿಗೆ ಭೇಟಿ ಕೊಡ್ತು. ಅಲ್ಲಿ ರಹಸ್ಯ ಕಾರ್ಯಾಚರಣೆ ಮಾಡಿ ಬಾಳೆಹಣ್ಣನ್ನ ಮಾಗಿಸೋ ವಿಧಾನವನ್ನ ವರ್ತಕರಿಂದ ತಿಳಿದುಕೊಂಡ್ವಿ. ಅವರು ನಮಗೆ ಬಾಳೆಹಣ್ಣನ್ನ ಮಾಗಿಸೋ ಅಪಾಯಕಾರಿ ವಿಧಾನವನ್ನ ಹೇಳ್ಕೊಟ್ರು. ಬೇಗ ಹಣ್ಣಾಗಬೇಕು, ಅದಕ್ಕೆ ಏನೋ ಮಿಕ್ಸ್ ಮಾಡ್ತಾರೆ. ಅದು ಅಲ್ಲಿ ಔಷಧಿ ಅಂಗಡಿ ಹೋಗ್ತಾರೆ.
ಬಳಕೆ ಮಾಡೋಕ್ಕೆ ಔಷಧಿ ಕೊಡಬೇಕು. ಏನು ಹೆಸರೇನಿಲ್ಲ ಅಂತ ಹೇಳಿದ್ರೆ ಕೊಡ್ತಾರೆ. ಏನು ಮಾಡಬೇಕು ಅದಕ್ಕೆ? ಅದು ಒಂದು ಬಕೆಟಾಗಿ ಹಾಕೊಂಡು ಒಂದೊಂದು ಗೊನೆ ಬಿಟ್ಬಿಟ್ಟು ತೆಗಿಬೇಕು. ಯಾವುದೋ ಒಂದು ಕೆಮಿಕಲ್ ಇದೆ, ಅದು ಕೀಟನಾಶಕ ಅಂಗಡಿಯಲ್ಲಿ ಸಿಗುತ್ತೆ ಅಂದ ಈತ. ಆತನಿಂದ ಇನ್ನಷ್ಟು ಮಾಹಿತಿ ಪಡೆಯಲು ನಾವು ಪ್ರಯತ್ನಿಸಿದ್ವಿ. ನಮ್ಮಲ್ಲಿ 50 ಬಾಳೆಗೊನೆ ಇದೆ, ಅದನ್ನ ನಾಳೆಗೆ ನಮಗೆ ಹಣ್ಣು ಮಾಡಿ ಕೊಡ್ತೀಯಾ ಅಂತ ಕೇಳದ್ದಕ್ಕೆ ಆತ ಆಯ್ತು ಅಂದ. ಕೊನೆಗೆ 20 ರೂಪಾಯಿ ಪ್ರತಿ ಗೊನೆಗೆ ಆಗತ್ತೆ ಅಂದ. ಯಾಕಂದ್ರೆ ಫಂಕ್ಷನ್ ಇದೆ, ಅದಕ್ಕೋಸ್ಕರ ಬೇಗ ನಾವು ಕೊಡ್ರಿ ನಾನೇ ಏನು ಮಾಡ್ಕೊಡ್ತೀನಿ. ಎಷ್ಟು ದಿನ ಆಗುತ್ತೆ? ನಾಳೆ ಯಾವಾಗ ಬೇಕು ಹೇಳ್ರಿ ನೀವು? ನಾಡಿದ್ದು ಬೇಕು. ನಾಳೆ ಇಲ್ಲ ನಾಳೆ ನಾಳೆ ಇಲ್ಲ ಫುಲ್ ಕಾಯಿ ಇದೆ ಅದಕ್ಕೆ ಜಾಸ್ತಿ ಕಾಯಿ ಇದೆ. ಅದೇ ಥರ ಆ ಥರ ಆಯ್ತು. ಅದು ಇಟ್ಬಿಟ್ಟು ಬೇಗ ಹಣ್ಣಾಗ್ಬೇಕಂದ್ರೆ ಅದ್ರ ಮೇಲೆ ಟಾರ್ಪಲ್ ಮುಚ್ಬೇಕು. ಇಲ್ಲ ಲೇಟ್ ಹಣ್ಣಾಗ್ಬೇಕಂದ್ರೆ ಹಂಗೆ ತಿನ್ನೋದು ನಡಿಬೇಕಂದ್ರೆ ಟಾರ್ಪಲ್ ಮುಚ್ಬಿಟ್ರೆ ತಿನ್ನೋದು ರೆಡಿ ಇರುತ್ತೆ. ಇನ್ನು ನಿಮಗೆ ಕೊಟ್ಟರು ಯಾವಾಗ ಕೊಡ್ತೀರಾ ಅದು? ಯಾವಾಗ ಬೇಕೋ ಹೊಟ್ಟು ಕೊಡ್ತೀವಿ. ನಾಳೆ ಬೇಕಂದ್ರೆ ನಾಳೆ ಹಣ್ಣಾಗ್ಬೇಕು, ನಾಳೆ ಬೇಕಾದ್ರೆ ನಾಳೆ. ನಿಮಗೆ ಅದು ಇಲ್ಲಿ ಕೊನೆ 20 ರೂಪಾಯಿ ಬಿಡುತ್ತೆ. ಕೇಳಿದ್ರ ಈತನ ಮಾತನ್ನ? ಇದು ಇವನೊಬ್ಬನ ಮಾತಲ್ಲ, ಪ್ರತಿ ಬಾಳೆಹಣ್ಣು ಮಂಡಿಯ ವರ್ತಕರು ಇದನ್ನೇ ಹೇಳ್ತಾರೆ. ಈ ತಾತನ ಮಾತು ಕೇಳಿದ್ರಂತೂ ನೀವು ಬೆಚ್ಚಿ ಬೀಳ್ತೀರಾ. ಮೆಡಿಕಲ್ನಾಗ ಹೋಗಿ ಹಣ್ಣು ಮಾಡೋದು ಔಷಧಿ ಕೊಡ್ರಿ ಅಂತ ಕೇಳ್ರಿ. ಮೆಡಿಕಲ್ ಅಲ್ಲಿ ಸಿಗುತ್ತಾ? ಅವ್ರು ಹೇಳ್ತಾರೆ ಇಷ್ಟೇ ಮುಚ್ಚಳ ಹಾಕ್ಬೇಕು, ಇಷ್ಟೇ ನೀರು ಹಾಕ್ಬೇಕಂತ. ಹಾಕ್ಬಿಟ್ಟು ಟಾರ್ಪಲ್ ಹಾಕಿ ಮುಚ್ಚಿಬಿಡ್ರಿ. ನೀರಲ್ಲಿ ಹಾಕ್ಬೋದು. ನೀರಿಗೆ ಹಾಕು ಅಂತ ಹೇಳಿದ್ದು. ನೀರು ಒಂದು ಮುಚ್ಚಲಕ್ಕೆ ಒಂದು ಕೂಡ ನೀರು ಹಾಕ್ಬಿಟ್ಟು ಕ್ಲೀನಾಗಿ ಹಂಗೆ ನೀನು ದೊಡ್ಡ ಕೊಳಗದಲ್ಲಿ ಹಿಂಗೆ ಎತ್ತಿ ಇಟ್ಟು ಹಂಗೆ ಮುಚ್ಚಿದ್ನು ಅನ್ನ ಆಗ್ತೈತೆ, ನೀನು ಒಡೆಯೂ ಅನ್ನ ಆಗ್ತೈತೆ. ಕೀಟನಾಶಕ ಅಂಗಡಿಗಳಲ್ಲೇ ಬಿಂದಾಸ್ ಸೇಲ್. ಎಸ್, ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಒಂದು ವಿಚಾರ ಗೊತ್ತಾಗಿದ್ದೇನೆಂದ್ರೆ, ಕೀಟನಾಶಕ ಅಂಗಡಿಗಳಲ್ಲಿ ಈ ರಾಸಾಯನಿಕವನ್ನ ಬಿಂದಾಸಾಗಿ ಮಾರಾಟ ಮಾಡ್ತಿದ್ದಾರೆ. ಸೊ ನಾವು ಆ ಕೀಟನಾಶಕವನ್ನ ಖರೀದಿಸಲು ಕೀಟನಾಶಕ ಮಾರೋ ಅಂಗಡಿಗೆ ಹೋದ್ವಿ. ಅಲ್ಲಿ ಬಾಳೆಹಣ್ಣು ಮಾಗಿಸೋ ಕೆಮಿಕಲ್ ಕೊಡಿ ಅಂತ ಕೇಳಿದ್ದೇ ತಡ ಅಂಗಡಿಯವ ನಮಗೆ ಅದನ್ನ ಕೊಟ್ಟೇ ಬಿಟ್ಟ. ಏನ್ ಮಾಡ್ಬೇಕು ಅಂದ್ರೆ ಆ ಕಡೆ ಈ ಕಡೆ ತುದಿಗೆ ಹಚ್ಬೇಕಷ್ಟೇ. ತುದಿಗಂದ್ರೆ ಇವತ್ತು ಹಚ್ಚಿಟ್ರೆ ಬೆಳಗ್ಗೆ ಗಂಟೆ ಏನಂದ್ರೆ ಶೀತ ಇರತ್ತಲ್ಲ, ಒಂದ್ ದಿವಸ ಎಕ್ಸ್ಟ್ರಾ ತಗೊಂತ ಚಳಿಗೆ ಕಾಯಿ ಮೇಲೆ ಇದ್ರೆ ಬೆಟರ್ ಕೊಡಕ್ಕೆ. ಇದಿಲ್ಲ ಡೇಂಜರ್ ಅಂತ ಎಲ್ಲ ವಿಷಯನಲ್ಲ ಸರ್. ತಿಂತ ಇರೋದು ಯಾವ್ದು ಫ್ರೆಶ್ ಇದೆ ಸರ್? ಈಗ ಅದು ಬಿಟ್ರೆ ಈಗ ಸಾಲ್ಯೂಷನ್ ಇಲ್ಲ. ಇವಾಗ ಇದೆಲ್ಲ ಅವೇ 199 ಪೈಸೆ ರೂಪಾಯಿ ಅದೇ ಇರೋದು, 1 ಪೈಸೆ ಇಲ್ಲ ಅಷ್ಟೇ. ಅದು ಯಾರು ಮನೆ ಮಾಡ್ಕೊಳೋ ಅಂಥವ್ರು ಅವ್ರ ಸಮೇತ, ಹಳ್ಳಿಯವ್ರ ಸಮೇತ ಅದೇ ಆಗಿದೆ. ಎಂಥ ಗಂಭೀರವಾದ ಮಾತು ಅಲ್ವಾ? 99% ಮಂದಿ ಬಾಳೆಹಣ್ಣು ಮಾಗಿಸಲು ಇದನ್ನೇ ಖರೀದಿಸೋದಂತೆ. ಬರೀ 120 ರೂಪಾಯಿಗೆ ಸಿಗೋ ಈ ರಾಸಾಯನಿಕ ಯಾವುದು ಗೊತ್ತಾ? ಇದೆಷ್ಟು ಅಪಾಯಕಾರಿ ಅನ್ನೋದು ಗೊತ್ತಾ? ಎಥಫಾನ್ ಅನ್ನೋದೇ ಈ ಕೀಟನಾಶಕ. ಆಹಾರ ಗುಣಮಟ್ಟ ಮತ್ತು ಸುರಕ್ಷತೆ ಕಾಯ್ದೆ ಪ್ರಕಾರ ಇಥೆನಾಲ್ ಅನಿಲವನ್ನು ಹಣ್ಣನ್ನ ಮಾಗಿಸಲು ಬಳಸಬಹುದು. ಸುಸಜ್ಜಿತವಾದ ಗ್ಯಾಸ್ ಚೇಂಬರ್ನಲ್ಲಿ ಹಣ್ಣನ್ನ ಸುರಕ್ಷಿತವಾಗಿ ಮುಚ್ಚಿಟ್ಟು ಆ ಬಳಿಕ ನಿಯಮಿತವಾಗಿ ಇಥೆನಾಲ್ ಗ್ಯಾಸ್ ಬಿಟ್ಟು ಹಣ್ಣನ್ನ ಮಾಗಿಸಬಹುದು. ಆದ್ರೆ ಈ ವಿಷ ಮಾಫಿಯಾ ನೇರವಾಗಿ ಇಥೆಫಾನ್ ದ್ರಾವಣಕ್ಕೆ ಬಾಳೆಗೊನೆಯನ್ನ ಹಾಕಿ ಅದನ್ನ ಹಣ್ಣು ಮಾಡುತ್ತಿದೆ. ಇದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಸ್ನೇಹಿತರೆ, ಈ ದುರಾಸೆ ಇರುವಂತ ಸ್ವಾರ್ಥಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಬಾಳೆಗೊನೆಯನ್ನ ಈಗ ಒಂದು ಹಬ್ಬದ ಹರಿದಿನದ ಸಂದರ್ಭದಲ್ಲಾಗ್ಲಿ ಅಥವಾ ಒಂದು ತೋಟನ ಲೀಸಿಗೆ ತಗೊಂಡ್ಬಿಡ್ತಾರೆ. ಎಲ್ಲಾ ಗೊನೆನೂ ಜೊತೆಗೆ ತಗೊಂಡು ಹೋಗ್ಬೇಕಿಲ್ಲ ಅಂದ್ರೆ ಪದೇ ಪದೇ ಯಾವ ಗೊನೆ ಒಂದು ಕೆಲವು ಎಳೆದಿರುತ್ತೆ, ಮತ್ತೆ ಟ್ರಾನ್ಸ್ಪೋರ್ಟ್ ಖರ್ಚು ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಇಡೀ ತೋಟದ ಗೊನೆಗಳನ್ನೆಲ್ಲ ಕಡಿದು ಬಿಡ್ತಾರೆ. ಅದರಲ್ಲಿ ಇಂಥ ಎಳೆ ಗೊನೆಗಳು ಕೂಡ ಇರ್ತವೆ. ಇವುಗಳು ವೇಸ್ಟ್ ಆಗುತ್ತಲ್ಲ, ಇದನ್ನ ಇವು ಸ್ವೀಟ್ ಇರಲ್ಲ, ಇದು ಬೆಳೆದಿರಲ್ಲ, ಏನು ಮಾಡಲ್ಲ. ಆದ್ರೂ ಕೂಡ ನಾವು ಅವರಿಗೆ ಲಾಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ, ಇದನ್ನ ಹಣ್ಣು ಮಾಡಬೇಕು, ಇದು ಹಳದಿಯಾಗಿ ಕಾಣಬೇಕು, ಇಲ್ಲ ಇದರಿಂದ ಕೊಳೆತು ಹೋಗ್ಬಿಡುತ್ತೆ. ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಗೊನೆ ಕೊಳೆತು ಹೋಗುತ್ತೆ. ಅದಕ್ಕೆ ಇದರಿಂದ ಲಾಭ ಪಡಿಬೇಕು ಅಂತ ಹೇಳ್ಕೊಂಡು ಒಂದು ಕೆಟ್ಟ ಉಪಾಯ ಮಾಡ್ತಿದ್ದಾರೆ. ಅದು ಜನರ ಪ್ರಾಣದ ಜೊತೆ ವಿಷ ತಿನ್ನಿಸುವಂತ ಕೆಲಸ. ಅದೇನಪ್ಪ ಅಂತಂದ್ರೆ, ಇದೊಂದು ಇಥಾನ್ ಅನ್ನುವಂಥ ಒಂದು ಕೆಮಿಕಲ್ ಇರುವಂತ ಮೆಡಿಸಿನ್ ಅನ್ನ ಬಳಸ್ತಾರೆ. ಈ ರೀತಿ ಇದು ಒಂದು ಟಾಕ್ಫಾನ್ ಅನ್ನುವಂಥದ್ದು 39 ಅಂತ. ಇದು ಗ್ರೋತ್
ಇದು ಪ್ಲಾಂಟ್ ಗ್ರೋತ್ ತುಂಬ ವಿಷಕಾರಿ, ಆಲ್ರೆಡಿ ಇದು ವಿಷಕಾರಿ, ಡೇಂಜರ್ ಅಂತ ಹಾಕಿದ್ದಾರೆ. ಇದನ್ನು ಯಾವ ಕಾರಣಕ್ಕೂ ಕೂಡ ನಾವು ಡೈರೆಕ್ಟ್ ತಿನ್ನುವಂಥ ಹಣ್ಣು ಹಂಪಲು ಆಹಾರಕ್ಕೆ ಬಳಸುವ ಹಾಗಿಲ್ಲ. ಆದರೆ ಕೆಲ ಖದೀಮರು, ಕೆಲ ಮಾಫಿಯಾ ಮಂದಿ ಬಾಳೆಹಣ್ಣನ್ನು ಹಣ್ಣು ಮಾಡೋಕ್ಕೋಸ್ಕರ ಇದರ ಲಿಕ್ವಿಡನ್ನು ಈ ರೀತಿ ನೀರಿಗೆ ಹಾಕಿ ಅದ್ದಿಟ್ಟು ಇದನ್ನು ತಗೊಂಡೋಗಿ ಇಡ್ತಾರೆ. ಇದು ಇನ್ನು 1 ದಿನದೊಳಗೆ ಈ ಬಾಳೆಹಣ್ಣು ಸಂಪೂರ್ಣವಾಗಿ ಹಣ್ಣಾಗ್ಬಿಡುತ್ತೆ. ಆ್ಯಕ್ಚುಲಿ ದಾಳಿಂಬೆ ಗಿಡದ ಇದು ಎಲೆ ಇದೆಯಲ್ಲ, ಅದನ್ನು ಉದುರಿಸೋಕ್ಕೋಸ್ಕರ ಬಳಸುವಂಥ ಈ ವಿಷವನ್ನು ನಾವು ತಿನ್ನುವಂಥ ಈ ಬಾಳೆಹಣ್ಣಿಗೆ ಹಾಕಿ ನಮಗೆ ತಿನ್ನಿಸ್ತಾ ಇರ್ತಾರೆ. ಆಮೇಲೆ ಈ ಬಾಳೆಗೆ ಇದು ಮಾತ್ರ ಅಲ್ಲ, ನಾವು ಮಾವಿನ ಹಣ್ಣನ್ನು ಹಣ್ಣು ಮಾಡೋಕ್ಕೆ ಏನು ಬಳಸ್ತಾರೆ, ಕಾರ್ಬೈಡ್, ಅದನ್ನೂ ಕೂಡ ಹಾಕ್ಕೊಂಡು ಹಣ್ಣು ಮಾಡಿಸ್ತಾರೆ. ಆದರೆ ಹೇಳ್ತಾರೆ ನ್ಯಾಚುರಲ್ ಆಗಿ ಬಳಸಿದ್ದು ಅಂತ, ಗೊತ್ತೇ ಆಗಲ್ಲ ನೋಡಿ. ಈ ರೀತಿ ಲಿಕ್ವಿಡಲ್ಲಿ ಅದ್ದಿ ತೆಗೆದ್ರೆ ಈ ಗೊನೆ ಏನು ಲಿಕ್ವಿಡ್ ಇದೆ ಏನು ಎತ್ತ ಅಂತ ಗೊತ್ತಾಗಲ್ಲ. ಆದರೆ ಇದು ಅಬ್ಸರ್ವ್ ಮಾಡಿಬಿಡುತ್ತೆ. ಆಮೇಲೆ ಕೆಲವರು ಬಾಳೆಹಣ್ಣನ್ನು ಹಾಗಾಗಿ ತಿಂತೀವಿ. ಸೊ ಈ ರೀತಿಯೆಲ್ಲ ಕೆಲಸಗಳನ್ನು ಮಾಡೋದ್ರಿಂದಾಗಿ ನಾವು ಪೂರ್ತಿಯಾಗಿ ವಿಷ ಸೇವನೆಯನ್ನು ಮಾಡ್ತೇವೆ. ಆದರೆ ಯಾವ ಅಧಿಕಾರಿಗಳು ಕೂಡ ಇದನ್ನು ತಡೆಯುವಂಥ ಒಂದು ಸಣ್ಣ ಪ್ರಯತ್ನ ಕೂಡ ಮಾಡ್ತಿಲ್ಲ. ಎಲ್ಲ ಕೆಮಿಕಲ್ ಅಂಗಡಿಗಳಂದರೆ ಕೀಟನಾಶಕ ಮಾರುವಂಥ ಅಂಗಡಿಗಳಲ್ಲಿ ನೇರ ಅವರೇ ಉಪಾಯ ಕೊಟ್ಟು ರೈತರಿಗೆ, ವರ್ತಕರಿಗೆ ಕೊಟ್ಟು ಇಡೀ ನಮ್ಮ ಒಂದು ಜನಾಂಗವನ್ನು ನಾಶ ಮಾಡುವಂಥ ಹುನ್ನಾರ ಮಾಡ್ತಿದ್ದಾರೆ, ಷಡ್ಯಂತ್ರ ಮಾಡ್ತಿದ್ದಾರೆ. ಕಾರ್ಬೈಡ್, ಇಥಫಾನ್ ದ್ರಾವಣ ಬಳಸ್ತಿದ್ದಾರೆ. ಬಾಳೆಹಣ್ಣನ್ನ ಕದಲಿ ಫಲ ಅಂತೀವಿ, ಅದಕ್ಕೊಂದು ಶ್ರೇಷ್ಠ ಸ್ಥಾನ ಇರುತ್ತೆ. ಪಂಚಾಮೃತಗಳಲ್ಲೂ ಕೂಡ ಬಳಸ್ಕೊಳ್ತೀವಿ. ಆದರೆ ಅಂಥ ಪಂಚಾಮೃತಕ್ಕೆ ಬಳಸುವಂಥ ಶ್ರೇಷ್ಠ ಹಣ್ಣನ್ನು ವಿಷ ಹಾಕಿ ಅದನ್ನು ಹಣ್ಣು ಮಾಡಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಮಾಡುವಂಥ ಒಂದು ಕೆಟ್ಟ ಚಾಳಿ ಇತ್ತೀಚಿನ ದಿನಗಳಲ್ಲಿ ಬಾಳೆಹಣ್ಣು ಮಂಡಿಯ ವರ್ತಕರು ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ವಿಷ ಹಾಕಿ ನಿಜವಾಗ್ಲೂ ಕೂಡ ಬಾಳೆಹಣ್ಣನ್ನು ತುಂಬ ನ್ಯಾಚುರಲ್ ಆಗಿ ಯಾವುದೇ ಸಾಂಪ್ರದಾಯಿಕವಾಗಿ ಹಣ್ಣು ಮಾಡಬಹುದು. ಆದರೆ ನಿಜವಾಗ್ಲೂ ಅದನ್ನು ನೋಡುವಾಗ ಆಶ್ಚರ್ಯ ಆಗುತ್ತೆ ಮತ್ತು ಕೆಟ್ಟ ಕೋಪ ಕೂಡ ಬರುತ್ತೆ. ನಮ್ಮ ಜೊತೆ ಚಿತ್ರದುರ್ಗ ತಾಲೂಕಿನ ಹಿರಿಯೂರಿನ ಚೆನ್ನಕೇಶವ ಅವರಿದ್ದಾರೆ. ಅವರು ಈ ಮಾಫಿಯಾದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಜೊತೆಗೆ ಅವರು ಯಾವ ರೀತಿ ನ್ಯಾಚುರಲ್ ಆಗಿ ಬಾಳೆಹಣ್ಣನ್ನು ಬೆಳೆದು ಹಣ್ಣು ಮಾಡಿ ಗ್ರಾಹಕರಿಗೆ ತಲುಪಿಸ್ತಾರೆ, ಇವೆಲ್ಲ ಮಾಹಿತಿ ಕೊಡ್ತಾರೆ. ಸರ್, ಈಗ ಈ ಬೆಳವಣಿಗೆ ನೀವು ಇತ್ತೀಚೆಗೆ ಯಾವಾಗದಿಂದ ಕಂಡ್ರಿ? ನಾವು ನಮ್ಮ ಬಾಳೆ ಗೊನೆ ಬಂದಾಗ ನಾನು ಇದನ್ನು ವರ್ತಕರ ಹತ್ರ ಹೋಗಿದ್ದೆ ಕೇಳೋದಕ್ಕೆ. ಬಾಳೆ ರೇಟು ಏನು ರೇಟಿಗೆ ತಾಂಬ್ತೀರ, ನಮ್ದು ಬಾಳೆಹಣ್ಣು ಈ ಥರ ಐತೆ, G9 ನಮ್ಮದು, ಅದನ್ನ ಮೋರಿಸ್ ಬಾಳೆ ಅಂತ ಕರೀತಾರೆ. ಹೋಗಿ ಕೇಳಿದಾಗ ಅವ್ರೇನು ಹೇಳಿರು, 5 ರೂಪಾಯಿ 6 ರೂಪಾಯಿ, ಅಲ್ಲಿಗೆ ತಂದು ಕೊಟ್ಟರೆ 6 ರೂಪಾಯಿ, ತೋಟಕ್ಕೆ ಬಂದು ಕಡ್ರೆ 4 ರೂಪಾಯಿ 5 ರೂಪಾಯಿ ಕೇಳಿರು. ಅಂದರೆ ಕೆಜಿಗೆ 1 ಕೆಜಿಗೆ ಒಂದು ಬಾಳೆಗೊನೆ ಬಂದುಬಿಟ್ಟು 30ರಿಂದ 35 40 60 ಕೆಜಿವರೆಗೂ ಬರುತ್ತೆ. ನಾವು ಇದು ಒಂದು ಬಾಳೆ ಗಿಡ ಬೆಳಿಬೇಕಂದ್ರೆ ಕನಿಷ್ಠ ಅಂದರೆ 400 ರೂಪಾಯಿ ಖರ್ಚು ಬರುತ್ತೆ ನಮಗೆ. ಇವತ್ತಿನ ಲೇಬರ್ಸು, ಗೊಬ್ಬರ, ಔಷಧಿ, ಆಮೇಲೆ ನೀರು, ನಮ್ಮ ಶ್ರಮ ಎಲ್ಲ ಸೇರಿ 400 ರೂಪಾಯಿವರೆಗೂ, 350ರಿಂದ 400 ರೂಪಾಯಿವರೆಗೂ ಖರ್ಚು ಬರುತ್ತೆ. ಆದ್ರೆ ಇವ್ರು ಕೇಳೋ ಲೆಕ್ಕ ನೋಡಿದ್ರೆ ನಮಗೆ ಇನ್ನೂ 150ರಿಂದ 200 ರೂಪಾಯಿ ನಮಗೆ ತಲೆ ಮೇಲೆ ಬರುತ್ತೆ. ಆ ರೀತಿ ನಷ್ಟ ಮಾಡ್ತಾರೆ. ಆಮೇಲೆ ಇಷ್ಟೇ ಅಲ್ಲ, ಇವ್ರು ಎಂಥ ಮಾಫಿಯಾಗಳಂತಂದರೆ, ಇವರು ದುರಾಸೆಗೆ, ಇವ್ರ ಆಸ್ತಿ ಸಂಪಾದನೆ ಮಾಡ್ಕೊಂಬಕ್ಕೆ, ಇವ್ರ ಮಕ್ಕಳು ಮರಿ ಚೆನ್ನಾಗಿರೋದಕ್ಕೆ ಅದಕ್ಕೆ ಇತ್ರೇಲ್ ಅಂತ ಒಂದು ಕೆಮಿಕಲ್ನ, ಪಾಯ್ಸನ್, ಅದು ವೆರಿ ಡೇಂಜರ್ ಪಾಯ್ಸನ್. ಅಂಥ ಪಾಯ್ಸನ್ನಾಗಿ ಎದ್ದುಬಿಟ್ಟು ಹಣ್ಣು ಮಾಡಿ ಇವತ್ತು 4 ತಿಂಗಳು ಮಗುವಿನಿಂದ ಹಿಡಿದು 80 ವರ್ಷದ ವೃದ್ಧರವರೆಗೂ ತಿನ್ನಿಸ್ತಾರಲ್ಲ, ಇದು ಯಾವ ಕರ್ಮ ಇದು? ಆಮೇಲೆ ಈ ಸಮಾಜ ಯಾಕೆ ಸುಮ್ಕೆ ಐತೆ ನೋಡ್ಕೊಂಡು, ಅಧಿಕಾರಿಗಳು ಯಾಕೆ ಸುಮ್ಕೆ ಇದ್ದಾರೆ, ಆಹಾರ ಇಲಾಖೆ ಯಾಕೆ ಸುಮ್ಕೆ ಐತೆ, ಇಂಥದ್ದನ್ನೆಲ್ಲ ನಮ್ಗೆ ಉಣ್ಣಿಸ್ತಿದಾರಲ್ಲ. ನಮಗೆ ಡೈರೆಕ್ಟಾಗಿ ವಿಷ ಕೊಡೋದು ಇಂಡೈರೆಕ್ಟಾಗಿ ಕೊಡ್ತಾ ಇದ್ದಾರೆ. ಸ್ಲೋ ಪಾಯ್ಸನ್, ದಟ್ ಇಸ್ ಸ್ಲೋ ಪಾಯ್ಸನ್. ಈ ಥರ ಕೊಟ್ಟು ಮನುಕುಲನೇ ಹಾಳು ಮಾಡ್ತಿದಾರಲ್ಲ. ನಮ್ಮ ನಾಗರಿಕರು ಅರ್ಥ ಮಾಡ್ಕೋಬೇಕು. ಇವತ್ತು ಏನೇ ಒಂದು ಹಣ್ಣು ತಿನ್ಬೇಕಾದ್ರೆ ಅದರಲ್ಲಿ ಏನೈತೆ ಅಂಬೋದು ಯೋಚನೆ ಮಾಡಿರಿ. ನೀವು ಹೋಗ್ರಿ ಜಮೀನುಗಳಿಗೆ ಹೋಗ್ರಿ, ಯಾರನ್ನ ರೈತರ ಜಮೀನುಗಳು ಹೋಗಿ ನೀವು ಬೇಕಾಗಿರೋ ಹಣ್ಣು ತರ್ರಿ. ಆದರೆ ದಯವಿಟ್ಟು ನೀವು ಯಾರು ಕೈ ಮುಗಿದು ಕೇಳ್ಕೊಳ್ತೀನಿ, ನೀವು ಯಾರು ಬಾಳೆಹಣ್ಣು, ಬೇರೆ ಈ ಔಷಧಿಗಳು ಹೊಡೆಯುವಂಥ ಹಣ್ಣುಗಳನ್ನು ದಯವಿಟ್ಟು ತಿನ್ನಬೇಡ್ರಿ. ನಾಳೆ ಕೆಟ್ಟ ಪರಿಣಾಮ ಬೀರುತ್ತೆ. ಅಕಸ್ಮಾತ್ ಏನಾದರೂ ನಮ್ಮ ಬಾಳೆಹಣ್ಣಾಗಲಿ, ದಾಳಿಂಬೆ ಆಗಲಿ, ಬೇರೆ ಹಣ್ಣುಗಳನ್ನು ಬೇರೆ ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದರೆ ರಿಜೆಕ್ಟ್ ಮಾಡ್ತಿದ್ದಾರೆ. ಯಾಕೆ ಮಾಡ್ತಾರೆ ಅಂದರೆ ಇವರು ಹಾಕ್ತಿರೋ ಪಾಯ್ಸನ್ನಿಂದನ. ನೋಡಿರಿ ಅವ್ರು ಎಷ್ಟು ಬುದ್ಧಿವಂತರಿದ್ದಾರೆ ಹೊರದೇಶದವರು. ನಮ್ಮ ದೇಶದವ್ರಿಗೆ ಯಾಕೆ ಬುದ್ಧಿ ಇಲ್ಲ? ನಮ್ಮ ರೈತರಿಗೆ ತಿನ್ನಿಸ್ತಾರೆ, ನಮ್ಮ ಹಣ್ಣನ್ನು ನಮಗೆ ತಿನ್ನಿಸ್ತಾರೆ ಪಾಯ್ಸನ್ ಹಾಕಿ. ಇದು ದಯವಿಟ್ಟು ನಮ್ಮ ರೈತರು ಅರ್ಥ ಮಾಡ್ಕೋಬೇಕು, ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ಇನ್ನು ಮುಂದೆ ಈ ಕೆಮಿಕಲ್ ಹಾಕಿರೋ ಬಾಳೆಹಣ್ಣು ದಯವಿಟ್ಟು ತಿನ್ನಬಾರ್ದು. ಸರ್, ಈಗ ನ್ಯಾಚುರಲ್ ಆಗಿ ಹೇಗೆ ಬಾಳೆಹಣ್ಣನ್ನು ನಾವು ಹಣ್ಣು ಮಾಡಬಹುದು? ನಾವು ನ್ಯಾಚುರಲ್ ಆಗಿ ಹಣ್ಣು ಮಾಡ್ಬೇಕಂತಂದ್ರೆ ಮೇಡಮ್ ಅವರೇ, ಒಂದು ಕೆಲಸ ಮಾಡ್ಬೇಕು. ನಾವು ಬಾಳೆಗೊನೆ, ಅದಕ್ಕೆ ಬಂದಿರೋ ಬಾಳೆಗೊನೆನ ಕಡಿಬೇಕು. ಕಡಿದ್ಬಿಟ್ಟು ಚಿಪ್ಪುಗಳನ್ನು ಕೊಯ್ದುಬಿಟ್ಟು ಒಂದು ಪ್ಲಾಸ್ಟಿಕ್ ಡ್ರಮ್ಮು ಇಲ್ಲ ಸ್ಟೀಲ್ ಡ್ರಮ್ಮು ಯಾವುದೋ ಒಂದು ಡ್ರಮ್ಮಿಗೆ ಹಾಕಿಬಿಟ್ಟು 2 ಊದುಗಡ್ಡಿ, ಇಲ್ಲಾಂದ್ರೆ ಒಂಚೂರು ಸಾಂಬ್ರಾಣಿ ಹೊಗೆ, ಇಲ್ಲಾಂದರೆ ಸಗಣಿ ಬೆರಣಿದು ಹೊಗೆ, ಈ 3ರಲ್ಲಿ ಯಾವುದೋ ಒಂದು ಕೊಟ್ಬಿಟ್ರೆ ಒಂದು ದಿವಸ ಲೇಟ್ ಆಗ್ಬೋದು. ಅಷ್ಟು ಬಿಟ್ಟರೆ ನ್ಯಾಚುರಲ್ ಹಣ್ಣಾಗುತ್ತೆ. ಆಮೇಲೆ ಒಳ್ಳೆ ಸಿಹಿ ಇರುತ್ತೆ. ಆಮೇಲೆ ಯಾವುದೇ ಬ್ಯಾಕ್ಟೀರಿಯಾ ಇರೋದಿಲ್ಲ. ಅದ್ರ ಮೇಲೆ ಯಾವುದೇ ಒಂದು
ನಮಗೆ ಅಪಾಯ ಮಾಡೋಂಥ ಕೆಮಿಕಲ್ ಅದರಲ್ಲಿ ಇರೋದಿಲ್ಲ. ಹಂಗಾಗಿ ನಾವು ನ್ಯಾಚುರಲ್ ಹಣ್ಣು ಮಾಡ್ಬೇಕಂದ್ರೆ ಒಂದು ಊದುಗಡ್ಡಿ ಇಲ್ಲ ಸಾಂಬ್ರಾಣಿ ಇಲ್ಲ ಬೆರಣಿ ಹೊಗೆ ಹಾಕಿಬಿಟ್ರೆ 2 ರಿಂದ 3 ದಿನಕ್ಕೆ ಹಣ್ಣಾಗುತ್ತೆ, ಭಾಳ ಚೆನ್ನಾಗಿರುತ್ತೆ. ಇಂಥವು ನಾವು ಹಣ್ಣು ಮಾಡ್ಕೊಂಡು ತಿನ್ಬೇಕು ನಾವು. ಮತ್ತೆ ಇವ್ರಿಗೆ ಯಾಕೆ ಅವಸರ? ಬಾಳೆಹಣ್ಣು ಬೆಳೆದಿದೆ ಅಂದ್ರೆ ಅದು ಹಣ್ಣಾಗಿಯೇ ಆಗುತ್ತೆ. ಆದರೆ ಎಲ್ಲೋ ಒಂದು ಹಣ್ಣು ಕೇಳ್ಪಟ್ಟೆ, ಈ ಹಣ್ಣು ಒಂದು ಎಳೆ ಗೊನೆ ಕೊಯ್ತಾರೆ ಅವಸರವಾಗಿ, ಆಮೇಲೆ ಅದನ್ನ ಅದು ಹಳದಿಯಾಗಿ ಕಾಣಬೇಕು, ಅದ್ರೊಳಗಿರೋ ಎಳೆ ಗೊನೆ ಅಂತ ಗೊತ್ತಾಗದ ರೀತಿಯಲ್ಲೂ ಮಾಡ್ತಾರೆ ಕಾರ್ಬೈಡನ್ನೆಲ್ಲ. ಈಗ ಇನ್ನೊಂದು ಏನಾಗೈತೆ ಅಂತಂದರೆ, ಅದು ಇನ್ನೂ ಮೊಗ್ಗು ಸಮೇತ ಇರುತ್ತೆ ಬಾಳೆಗೊನೆನಾಗೆ, ಅದು ಮೆಚುರಿಟಿ ಆಗಿರೋದಿಲ್ಲ. ಆಮೇಲೆ ಆ ಬಾಳೆಗೊನೆ ಇನ್ನೂ ಭಾಳ ಎಳೆದಿರುತ್ತೆ. ಅಂದರೆ ಹಬ್ಬ ಹರಿದಿನಗಳು ಇರ್ತವೆ. ಇವರು ಬಾಳೆಹಣ್ಣು ವರ್ತಕರು ಏನಾದಾರ ಅವ್ರಿಗೆ ಲಾಭ ಬೇಕು. ಅವ್ರಿಗೆ ಲಾಭ ಬೇಕಿರೋದ್ರಿಂದನ ಅವಾಗ ಏನು ಮಾಡ್ತಾರೆ ಅಂತಂದರೆ, ಈ ರೈತರಿಗೆ ಆಮಿಷ ಒಡ್ಡಿಬಿಟ್ಟು ಈಗ 10 ರೂಪಾಯಿ ಕೆಜಿ ಹೋಗೋದು 15 ರೂಪಾಯಿ ಕೊಡ್ತೀವಿ 12 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಟ್ಕೊಂಡು ಹೋಗ್ಬಿಟ್ಟು ಅದನ್ನು ಇತರೆಲ್ಲ ಗೆದ್ದುಬಿಟ್ಟು ಹಣ್ಣು ಮಾಡಿಬಿಟ್ಟು ಮಾರಾಟ ಮಾಡ್ತಾರೆ ಅವರು. ಇದು ಕಾಯಿನೇ ಹಣ್ಣು ಮಾಡ್ತಾರೆ ಇವತ್ತು, ಕಾಯಿನೇ ಪೂರ್ತಿ ಹಣ್ಣು. ಆಮೇಲೆ ಅದು ನೀವು ತಿಂದು ನೋಡ್ರಿ, ಕಾಯಿ ಹಣ್ಣಾಗಿರೋದು ಸಪ್ಪೆ ಬರುತ್ತೆ, ಟೇಸ್ಟೇ ಇರಲ್ಲ, ಅಷ್ಟೇ ಇರೋದಿಲ್ಲ ಅಂಥದನ್ನ ಕೊಡ್ತಾರೆ ರೈತರಿಗೆ. ಸಿಪ್ಪೆನೂ ಬರಲ್ಲ, ಸಿಪ್ಪೆ ತೆಗಿಯಕ್ಕೂ ಬರಲ್ಲ. ಹೌದು, ದುರಾಸೆಯಿಂದನ ಈ ಕೆಲಸ ಮಾಡ್ತಾರೆ. ಎಳೆಗೊನೆ ಕೊಯ್ಯೋದು, ಈ ರೀತಿ ಮಾರಾಟ ಮಾಡೋದು, ಹಿಂಗೆ ಮಾಡೋದು ಮಾಡ್ತಾರೆ ಅವರು. ಕಾರ್ಬೈಡ್ ಕೂಡ ಹಾಕ್ತಾರೆ. ಈಗ ಮಾವಿನ ಹಣ್ಣಿಗೆ ಏನು ಹಣ್ಣ ಮಾಡ್ತಾರೆ, ಕಾರ್ಬನ್ ಹಾಕ್ತಾರೆ. ಯಾವ್ದಂದ್ರೆ ಈ ಗ್ಯಾಸ್ ವೆಲ್ಡಿಂಗ್ನಾಗ ನಾವು ಏನು ಉಪಯೋಗಿಸ್ತೀವಿ ಕಾರ್ಬೇಟ, ಆ ಕಾರ್ಬೇಟ್ರನ್ನ ಹಾಕಿ ಅದನ್ನು ಸಮೇತ ಹೆವಿ ಡೇಂಜರ್ ವಿಷ ಅದು. ಆ ಕಾರ್ಬೇಟು ಅದು ಪೂರ್ತಿ ಅದು ಬೆಂಕಿ ಥರ. ನಾವು ಯಾವ ಮನೆಗೆ ಗ್ಯಾಸ್ ಹಚ್ತೀವ ಅದು ಗ್ಯಾಸ್ ಥರನೇ ಬೆಂಕಿ, ಒಳಗೇನೆ ಬೆಂಕಿ ಥರ ಆಡ್ಬಿಟ್ಟು ಮತ್ತು ಬೇಗ ಹಣ್ಣು ಮಾಡುತ್ತೆ. ಇದನ್ನು ನಾವು ಕಾರ್ಬೇಟ್ರಿಂದ ಹೊರಗೆ ತೆಗೆದಾಗ ಕೆಟ್ಟ ಸ್ಮೆಲ್ ಬರುತ್ತೆ ಹಣ್ಣು. ಒಂದು ದಿವಸ ಕಡೆಗಿದ್ದು ಬಿಟ್ಟರೆ ಮತ್ತೆ ಅದೇನು ಸುವಾಸನೆ ಬರುತ್ತೆ. ಈ ರೀತಿ ಆದಂಥ ಕೆಮಿಕಲ್ಗಳನ್ನ ಹಾಕಿ, ಈ ರೀತಿಯಾದಂಥ ವಿಷಗಳನ್ನ ಹಾಕಿ ನಮಗೆ ತಿನ್ನಿಸ್ತದಾರಲ್ಲ. ನಮ್ಮದು ಯಾವ ಕರ್ಮ, ನಾವು ಏನು ಮಾಡಿದ್ದೀವಿ. ಜನಗಳು 3 ತಿಂಗಳು ಮಗುಗೆ ತಿನ್ನಿಸ್ತಾರಲ್ರಿ, ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. 3 ತಿಂಗಳು ಮಗು ತಿನ್ನುತ್ತೆ, ಜೀರ್ಣ ಆಗಲಿಲ್ಲ ಅಂದರೆ ಮಕ್ಕಳಿಗೆ ಒಂದು ಪುಟ್ಬಾಳೆ ಒಂದಿಷ್ಟು ತಿನ್ನಿಸ್ತಾರೆ ಮಕ್ಕಳಿಗೆ. ಇವ್ರು ಅರ್ಥ ಮಾಡ್ಕೋಬೇಕು, ಪಾಯ್ಸನ್ ಕೊಡ್ತಾಯಿದ್ದೀವಿ ನಾವು ಕೊಡಬಾರ್ದು. ಅವ್ರ ಮಕ್ಳು ಇದನ್ನು ತಿಂಬಲ್ಲ, ಬೇರೆಯವ್ರಿಗೆ ತಿನ್ನಿಸ್ತಿದ್ದಾರೆ. ಇದು ಯಾವ ಕರ್ಮ ನೋಡ್ರಿ. ನಮ್ಮ ಸಮಾಜದಾಗ ಇಂಥ ಸಮಾಜ ನಾವು ಬದುಕ್ತಾ ಇದ್ದೀವಿ ಇವತ್ತು. ಆಮೇಲೆ ಇನ್ನೊಂದು, ಯಾವ ಅಧಿಕಾರಿಗಳಾಗಲಿ, ಯಾವ ತೋಟಗಾರಿಕೆರಾಗಲಿ, ಯಾವ ಕೃಷಿ ಇಲಾಖೆ ಯಾವನು ಯಾತಕ್ಕೂ ಬಂದು ಏನೂ ಹೇಳೋದಿಲ್ಲ. ಎಲ್ಲ ಪುಸ್ತಕಗಳು ಬದನೆಕಾಯಿ ಅಷ್ಟೇ ಅವ್ರು ಹೇಳೋದು. ಆಮೇಲೆ ಪ್ರಾಕ್ಟಿಕಲಾಗಿ ಯಾರು ಯಾತದ್ದು ಹೇಳೋದಿಲ್ಲ, ಯಾರಿಗೂ ಏನು ಸಹಾಯ ಮಾಡಲ್ಲ. ಆಮೇಲೆ ಎಲ್ಲ ಈ ಸರ್ಕಾರದಿಂದ ಹಿಡಿದು ಅಧಿಕಾರಿಗಳು ಎಲ್ಲ ನಿಷ್ಕ್ರಿಯಗೊಂಡದಾರೆ. ಇವರೆಲ್ಲನ ನಿಷ್ಕ್ರಿಯ ಆಗ ಕಾರಣ ಅಂದರೆ ಇಂಥ ಕೆಮಿಕಲ್ಗಳು ಅವರು ತಿಂದು ನಿಷ್ಕ್ರಿಯಗೊಂಡದ. ನಾವೇನು ಮಾಡೋಕ್ಕಾಗಲ್ಲ. ರೈತನ ಶ್ರಮನೂ ಗೊತ್ತಾಗಲ್ಲ, ಅದ್ರ ವ್ಯಾಲ್ಯೂನೂ ಇಲ್ಲ. ವ್ಯಾಲ್ಯೂ ಇಲ್ಲ. ಎಲ್ಲೈತ್ರಿ ಮೇಡಮ್ ಅವ್ರ ವ್ಯಾಲ್ಯೂ? ನಾನು ಹೇಳಿದ್ನಲ್ಲ ಮುಂಚೆನೇ, ನಾವು ಎಲ್ಲ ಪುಟ್ಟಪಾತ್ನಾಗ ಒಂದು ಚಪ್ಪಲಿ ಹೊಲಿದ್ರೆ ನಾವು ಜೀವನ ಮಾಡಿದ್ರೆ ಸುಖವಾಗಿರ್ತೀವಿ. ವ್ಯವಸಾಯ ಮಾಡಿ ನಾವು ಹಾಳಾಗಿ ಹೋಗಿದ್ದೀವಿ, ಲಕ್ಷಾಂತರ ರೂಪಾಯಿ ದುಡ್ಡು ಕಳೆದಿದ್ದೀವಿ. ಮಕ್ಕಳು ಮರಿಗೆ ಸರಿಯಾಗಿ ನಾವು ಇವತ್ತು ಒಂದು ಬಟ್ಟೆ ತರೋಕ್ಕಾಗ್ತಿಲ್ಲ ನಮ್ಮ ಕೈಲಿ. ಅಂಥ ಹೀನಾಯ ಸ್ಥಿತಿ ನಮ್ಮ ರೈತರದು. ಇದಕ್ಕೆಲ್ಲ ಕಾರಣ ಯಾರು ಅಂತಂದರೆ ನಮ್ಮ ಜನಪ್ರತಿನಿಧಿಗಳು, ಮೇಲಾಗಿ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಮಾಹಿತಿನೂ ಹೇಳೋದಿಲ್ಲ. ಆಮೇಲೆ ಇವರು ಒಂಥರ ಸ್ಮಗ್ಲಿಂಗ್ ಮಾಡೋ ರೀತಿಯಲ್ಲಿ ಇದನ್ನೆಲ್ಲ ಮಾಹಿತಿ ಹೊರಗೆ ಹಾಕದೆ, ಆಮೇಲೆ ಅದ್ರ ಜೊತೆ ಈ ಏನು ಕೆಮಿಕಲ್ ಮಾರೋ ಶಾಪ್ಗಳು ಅವರು ಒಂಥರ ಸ್ಮಗ್ಲಿಂಗ್ ಮಾಡೋ ರೀತಿಯಲ್ಲಿ ಹೌದೌದು. ಈಗ ನೋಡ್ರಿ, ನಂದೇ ಒಂದು ಉದಾಹರಣೆ ತಗೊಳ್ರಿ. ನಾನು ಲಿಂಗೇಶ್ವರ ಸ್ಟೋರ್ ಅಂತ ಹಿರಿಯೂರಾಗ ಒಂದು ಬೀಜ ತಗೊಂಡು ಬಂದಿದ್ದೆ. ಬೀಜ ತಗೊಂಡು ಬಂದಾಗ ನಾನು GST ಬಿಲ್ ಕೇಳಿದೆ. ನನಗೆ GST ಬಿಲ್ ಬೇಕಾಯಿತು. GST ಬಿಲ್ ಕೊಡಲಿಲ್ಲ. ಕೇಳಿದ್ರೆ ಉಡಾಪಿ ಉತ್ತರ ಕೊಟ್ಟ, ದೌರ್ಜನ್ಯದಿಂದ ಮಾತಾಡ್ದೆ. ನಾನೇ ಮಾಡಿದೆ, RTI ನಡಿನಾಗ ಅರ್ಜಿ ಹಾಕ್ತೆ, ಕೇಸ್ ಹಾಕ್ತೆ, ಅವನ ಮೇಲೆ ಕೇಸ್ ಹಾಕ್ತೆ. ಇವತ್ತಿನವರೆಗೂ ಅಧಿಕಾರಿಗಳು ಏನು ಕ್ರಮ ಕೈಗೊಂಡು ಎಂಬುದು ಗೊತ್ತಿಲ್ಲ. ಅದು ಆ ರೀತಿ ಒಂದು ಮಾಫಿಯಾ, ಇದು ದೊಡ್ಡ ಮಾಫಿಯಾ. ಇದು ಏನಂದರೆ, ಈ ಹೆಂಗೆ ನಮಗೆ ಉಗ್ರಗಾಮಿಗಳು ನಮ್ಮ ದೇಶದಾಗ ನುಸುಳ್ತಾರ, ಆ ಉಗ್ರಗಾಮಿಗಳಿಗೆ ಜೋರಾಗಿ ಇವ್ರು ನುಸುಳ್ತಿದಾರೆ. ಎಲ್ಲ ಬಡಬಗ್ರನ್ನೆಲ್ಲ ಸುಳ್ಕೊಂಡು ತಿಂಬಕ್ಕೆ. ಅಂದರೆ ಈ ರಾಸಾಯನಿಕ ಮಾರುವ, ಈ ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ ಮಾರುವಂಥ ಆ ಮಾಫಿಯಾನೇ ಈ ರೀತಿ ರೈತರನ್ನ ದಾರಿ ತಪ್ಪಿಸುವಂಥದ್ದಲ್ವಾ? ರೈತರಿಗೆ ಗೊತ್ತಿರೋದು ಇಲ್ಲ, ವರ್ತಕರಿಗೆ ಗೊತ್ತಿರಲ್ಲ. ಅವ್ರು ಏನಾಗೈತೆ ಅಂದರೆ ನೋಡ್ರಿ, ಇವತ್ತು ಎಷ್ಟೋ ಔಷಧಿಗಳು ಬ್ಯಾನ್ ಆಗಿದ್ದಾವೆ. ಎಷ್ಟು ಔಷಧಿಗಳು ಬ್ಯಾನ್ ಆದ್ರೂ ಇವತ್ತು ಎಲ್ಲವೂ ಸಿಗ್ತದೆ. ಯಾವುದೂ ಅವರು ಇದೇನು ಮಾಡಿಲ್ಲ. ಸರ್ಕಾರ ಬೇರೆ ಇದರಲ್ಲಿ ಹಾಕೊಂಡು ಕೊಡ್ತಿದ್ದಾರೆ. ಸರ್ಕಾರ ಬ್ಯಾನ್ ಯಾಕೆ ಮಾಡಿದೆ? ಅದು ಮಾನವ ಕುಲಕ್ಕೆ, ಆಮೇಲೆ ಪ್ರಾಣಿ ಸಂಕುಲಕ್ಕೆ ಜೀವಹಾನಿ. ಇದನ್ನು ಮಾರಬಾರ್ದು. ಭೂಮಿ ಹಾಳಾಗುತ್ತೆ, ನ್ಯೂಟ್ರಿಷನ್, ಭೂಮಿನಾಗಿರೋ ಖನಿಜಾಂಶಗಳು, ಭೂಮಿನಾಗಿರೋ ಜೀವಾಣುಗಳು ಹಾಳಾಗ್ತವೆ, ಇದನ್ನು ಬಳಸಬೇಡ್ರಿ ಅಂತ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದ್ರು. ಆಮೇಲೆ ವಿಜ್ಞಾನಿಗಳು ಇದನ್ನು ಸಂಶೋಧನೆ ಮಾಡಿ ಸರ್ಕಾರಕ್ಕೂ ವರದಿ ಕೊಟ್ಟರು ಬ್ಯಾನ್ ಮಾಡಿರಿ. ಇವತ್ತು ಮಾರ್ತಿದಾರೆ ಅಂತಂದರೆ ಅಧಿಕಾರಿಗಳು ಅವ್ರಿಗೆ ಎಷ್ಟು ಶಾಮೀಲಾಗಿರ್ಬೋದು.